ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮುಂಡಗೋಡ್ ತಾಲೂಕಿನ ಚಿಗಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧರಾಗಿದ್ದ 23 ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ನೀಡದೆ ನಿರಾಕರಿಸಲಾಗಿದೆ. ಹಾಜರಾತಿ ಕೊರತೆಯ ಕಾರಣಕ್ಕೆ ಈ ವಿದ್ಯಾರ್ಥಿಗಳು ಪರೀಕ್ಷೆಯಿಂದಲೇ ವಂಚಿತರಾಗಿರುವುದು ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈಗ ವಿದ್ಯಾರ್ಥಿಗಳ ಭವಿಷ್ಯದ ಕುರಿತು ಗಂಭೀರ ಪ್ರಶ್ನೆ ಎದುರಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ್ ತಾಲೂಕಿನ ಚಿಗಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗಬೇಕಿದ್ದ 23 ವಿದ್ಯಾರ್ಥಿಗಳಿಗೆ ಹಾಜರಾತಿ ಕೊರತೆಯಿಂದ ಹಾಲ್ ಟಿಕೆಟ್ ನೀಡಲು ಶಿಕ್ಷಣ ಇಲಾಖೆ ನಿರಾಕರಿಸಿದೆ. ಒಟ್ಟು 105 ವಿದ್ಯಾರ್ಥಿಗಳ ಪೈಕಿ 23 ವಿದ್ಯಾರ್ಥಿಗಳು ಇದೀಗ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಇವರಲ್ಲಿ 14 ವಿದ್ಯಾರ್ಥಿಗಳು ಮತ್ತು 9 ವಿದ್ಯಾರ್ಥಿನಿಯರು ಸೇರಿದ್ದಾರೆ. ಶಿಕ್ಷಣ ಇಲಾಖೆಯ ನಿಯಮ ಪ್ರಕಾರ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಕನಿಷ್ಠ 75% ಹಾಜರಾತಿ ಕಡ್ಡಾಯವಾಗಿದೆ. ಆದರೆ ಈ ವಿದ್ಯಾರ್ಥಿಗಳ ಹಾಜರಾತಿ ಕೇವಲ 8% ರಿಂದ 50% ನಡುವೆ ಇರುವುದರಿಂದ ಹಾಲ್ ಟಿಕೆಟ್ ನೀಡಲು ಅಧಿಕಾರಿಗಳು ನಿರಾಕರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇದರಿಂದ ಪರೀಕ್ಷೆಗೆ ಸಿದ್ಧರಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂಕಷ್ಟ ಸಿಲುಕಿದ್ದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಈಗ ಜಿಲ್ಲಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ನಾನು ಚಿಗಳ್ಳಿ ಶಾಲೆಯ ವಿದ್ಯಾರ್ಥಿ. ನಾನು ಜೂನ್ನಿಂದ ಫೆಬ್ರವರಿ ತನಕ ಶಾಲೆಗೆ ಹೋಗಿದ್ದೆ. ನಾನು ಪ್ರಿಪ್ರೇಟರಿ ಬರೆಯೋಕೆ ಹೋಗಿದ್ದೆ ರೀ. ಆದರೂ ರೀ ನಮ್ಗೆ ನೀವು ಪ್ರಿಪ್ರೇಟರಿ ಬರೆಯೋಕೆ ಹೋಗಬೇಡ, ಮನೆಗೆ ಹೋಗು ಅಂತೆಲ್ಲ ಹೇಗಿಸ್ತೀರಿ ಟೀಚರ್. ನೀವು ಮತ್ತು ನಮ್ಗೆ ರೀ ನೀವು ನಾವು ಹಾಲ್ ಟಿಕೆಟ್ ಕೊಡ್ತಾರೆ, ನಿಮ್ಗೆ ಹಾಲ್ ಟಿಕೆಟ್ ಬರಲ್ಲ ಅಂತಂದ್ರೆ ರೀ ನಾವು ಕೊಡ್ತಾರೆ ಬಿಡ್ರಿ. ಏನು ಇವ್ರು ಹಂಗೆ ಏನಾರ ನಮ್ಗೆ ಹೆಸಾಕ ನೋಡಿರ್ಬೋದು ರೀ ಅಂತೆಲ್ಲ ನೋಡಿದ್ವಿ ರೀ. ಆದರೂ ಇವರು ನಮ್ಗೆ ಒಂದು ಸರಿನೂ ಹೇಳಿಲ್ರಿ. ಮನೆ ಮಠ ಬಂದು ಹೇಳಿಲ್ರಿ. ಅಲ್ಲಿ ಮನೆ ಫೋನ್ ಹಚ್ಚಿ ಪಾಲಕರಿಗೂ ಹೇಳಿಲ್ರಿ. ನಿಮ್ಮ ಹುಡುಗರ್ದು ಅಪ್ಲಿಕೇಶನ್ ಹಾಕತ್ತೀವಿ ಹಾಲ್ ಟಿಕೆಟ್ ಕೊಡ್ಬೇಕಾ ಅಂತ ಏನು ಕೇಳಿಲ್ರಿ ಇವ್ರು. ಆದರೆ ನಮ್ಗೆ ಈ 23 ಹುಡುಗರಿಗೂ ರೀ ಅನ್ಯಾಯ ಆದಂಗೆ ಆಕೈತೆ ರೀ. ನಂಗೆ ಒಬ್ಬಂಗೆ ಅಲ್ರಿ 23 ಹುಡುಗರಿಗೂ ಅನ್ಯಾಯ ಆದಂಗೆ ಆಕೈತೆ ರೀ. ನಿಮ್ಗೆ ಬಿಟ್ಟಿದ್ದು ನೋಡ್ರಿ. ನಮಗೆ ಬೇಕಂದ್ರೆ ಬೇಕ್ರಿ, ಇಲ್ಲಾಂದ್ರೆ ನಾವೇನಾರ ಮಾಡ್ಕೊಂಡು ನಿಮ್ಗೆ ಸಂಬಂಧ ನೋಡ್ರಿ. ಕೆ ಪ್ರೌಢಶಾಲೆ ಚಿಗಳ್ಳಿ ನಮ್ಗೆ ಹಾಲ್ ಟಿಕೆಟ್ ಸಿಗ್ಲಿದ್ದಕ್ಕೆ ಹಾಲ್ ಟಿಕೆಟ್ ಕೊಡ್ತೀರಿ ಸರ. ನೀವು ನಮ್ಮ ದೋಸ್ತರೆಲ್ಲ ಪರೀಕ್ಷೆ ಬೇರೆ ಹಾಕೊಂಟಾರಿ, ನಾವು ಹೋಗ್ಬೇಕ್ರಿ. ಅದಕ್ಕೆ ನಮ್ಮ ಪಾಲಕರು ಕರ್ಕೊಂಡು ಹೋದ್ರೆ ಮರ್ಯಾದೆ ಕೊಡಂಗಿಲ್ರಿ, ಹಂಗೆ ಕಳಿಸ್ಯಾರಿ. ಫೀಸ್ ಗೀಸ್ ಎಲ್ಲ ಕಟ್ಟಿವ್ರಿ. ಜೂನಿಂದ ಫೆಬ್ರವರಿ ಮಟ್ಟ ಶಾಲೆಗೆ ಹೋದ್ರು ನಮ್ಗೆ ಹಾಲ್ ಟಿಕೆಟ್ ಕೊಡವಲ್ರಿ. ನೀವು ಕೊಡಿಸ್ಬೇಕ್ರಿ. ಇಲ್ಲ ಸರ ನಾವು ಸುಮ್ಮನೆ ಆಗಿದ್ದೀವ್ರಿ. ಆದ್ರೆ ನಾವು ಹಾಜರಾತಿ ಕಮ್ಮಿ ಐತಿ ಅಂತ ಹೇಳಿ ಮೊದ್ಲ ನಮ್ಮ ಪಾಲಕರಿಗೆ ತಿಳಿಸಿಲ್ರಿ. ಅವರು ನಾವು ತಿಳಿಸ್ಬೇಕಿಲ್ರಿ. ಆಮೇಲೆ ನಾವು ಹೋಗಿ ನಾವು ಮಕ್ಕಳಿಗೆ ಏನು ಮಾಡ್ತಿದ್ವಿ ಏನೋ ನಮ್ಗೆ ಗೊತ್ತಿಲ್ರಿ. ಆದ್ರೂ ಇವತ್ತು ಬರ್ತೈತಿ ನಾಳೆ ಬರ್ತೈತಿ ಅಂತ ಹೇಳಿದ್ರಿ. ಅಚ್ಚಮ್ಮ ನೋಡ್ರಿ ಇದ್ರಿ ನಮಗೆ ಏನು ಮಾಡ್ಬೇಕ್ರಿ. ಹೋದಿವ್ರಿ ಮುಂಜಾನೆ 9:00 ಹೋದರ್ರಿ. ನಾವು 4 ಗಂಟೆಗೆ ಬಂದೇವ್ರಿ. ಯಾವ್ದಕ್ಕೆ ಬಂದಿರಿ ಅಂತ ಕೇಳಿಲ್ರಿ. ನಮ್ಗೆ ಏನಿಲ್ರಿ ಮೇಡಮ್ ಸರ. ನಮ್ಗೆ ಆ ಥರ ನಾವು ಶಾಲೆ ಕಲ್ತಿಲ್ಲ ಏನಿಲ್ರಿ. ನಮ್ಗೆ ತಿಳಿಸ್ಬೇಕಾಗಿತ್ತು ರೀ ಪಾಲಕರಿಗೆ ತಿಳಿಸಿಲ್ರಿ ಅವರು ನಮ್ಗೆ. ನಾವು ಮುಂದೆ ನಾವು ಮಕ್ಕಳು ಈಗೆಲ್ಲ ಅವ್ರ ಫ್ರೆಂಡ್ಸ್ ಅದು ಹೊಂಟಾರ್ರಿ ಸರ. ಅವರು ಮತ್ತು ಏನು ನಾವು ಹೋಗ್ತೀವಿ ಅಂತೇಳಿ ಹತ್ಕೊಂತ ನಿಂತಾರಿ ಸರ. ನಾವು ಅವ್ರನ್ನ ಕಾಯೋದಾಗೈತ್ರಿ ಸರ. ನಾವು ಮತ್ತೇನು ಇದು ಮಾಡೋದು ಏನು ಇದು ಆಕತ್ರಿ ಸರ. ನಮಗೆ ದಯವಿಟ್ಟು ನಮ್ಮ ಮಕ್ಕಳಿಗೆ ನಮಗೆ ಭವಿಷ್ಯ ಇದು ಮಾಡಿರಿ. ನಾಳೆ ಕಾಲೇಜಿಗೆ ಆದ್ರೂ ಹೋದ್ರೆ ಅವ್ರ ಭವಿಷ್ಯ ಅವ್ರಿಗೆ ರೂಪಿಸಕ್ಕೆ ನಮ್ಗೆ ದಾರಿ ಮಾಡಿ ಕೊಡ್ರಿ ಸರ. ನಮಗೆ ಇಷ್ಟು ಹೇಳಿ ನಾನು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾ ಕೇಳ್ಕೊತೇನೆ ರೀ ಸರ. ನಿಮಗೆ ಅಲ್ಲಿಗೆ ಹೋಗ್ಯಾವ್ರಿ ನಮ್ಮ ಮಕ್ಕಳು. ಫೀಸು ಕಟ್ಟಿಸ್ಕೊಂಡಾರಿ 800 ರೂಪಾಯಿನ. ಮತ್ತು ನಾವು ಮೊನ್ನೆಗೆ ಹಾಲ್ ಟಿಕೆಟ್ ಕೇಳಬೇಕು ಅಂತಂದು ಹೋದ್ರಿ. ನಮಗೆ ಮರ್ಯಾದೆ ಕೊಟ್ಟಿಲ್ರಿ ಅವರು. ಹಾಲ್ ಟಿಕೆಟು ಕೊಡಲಿಲ್ಲ ನಮ್ಮ ಮಕ್ಕಳಿಗೆ. ಮುಂಜಾನೆ 10:00 ಹೋಗಿ ಕುಂತಾರು, ಸಂಜೆ 4 ಗಂಟೆ ತನಕ ಕುತ್ಕೊಂಡವ್ರಿ ಸ್ಕೂಲ್ನಾಗ. ಏನಾಗೈತಿ ಏನಂತ ಕೇಳಿಲ್ರಿ. ಅವ್ರನ್ನ 28 ಸರಿ ನಾವು ಅಡ್ಡಾಡಿ ಸಣ್ಣ ಮಕ್ಕಳ ಥರ ಅಲ್ಲೊಮ್ಮೆ ಇಲ್ಲೊಮ್ಮೆ ಅಡ್ಡಾಡ್ಸ್ಯಾರ್ರಿ.